ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾನು ವೀರೇಶ್ ಬಳಗೇರ್. ಇವತ್ತು ನಾವು ಒಂದು ಪ್ರಮುಖವಾದ ವಿಷಯವನ್ನು ತಗೊಂಡು ಬಂದಿದ್ದೀವಿ. ಅದೇನೆಂದರೆ, ಉತ್ತರ ಕರ್ನಾಟಕದ ಜೀವನದಿ ಎಂದೇ ಹೆಸರಾದ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವಂಥ ಒಂದು ಹಿಪ್ಪರಗಿ ಬ್ಯಾರೇಜ್, ಜಮಖಂಡಿ ತಾಲೂಕಿನಲ್ಲಿ ಬರುವಂಥ ಹಿಪ್ಪರಗಿ ಬ್ಯಾರೇಜ್ ಕ್ರಸ್ಟರ್ ಗೇಟ್ ಮುರಿದು ಬಿದ್ದು ಅಪಾರ ಪ್ರಮಾಣದ ನೀರು ಹರಿದು ಪೋಲಾಗ್ತಾಯಿದೆ. ಈ ವಿಷಯದ ಬಗ್ಗೆ ನಾವು ಸಾಕಷ್ಟು ಇಲ್ಲಿ ತಮ್ಮ ಜೊತೆ ಈ ಹಿಪ್ಪರಗಿ ಬ್ಯಾರೇಜ್ ಯಾವಾಗ ಪ್ರಾರಂಭ ಆಯಿತು, ಇದರಿಂದ ಏನು ಉಪಯೋಗ, ಇವಾಗ ಆಗ್ತಾ ಇರುವಂಥ ಪ್ರಾಬ್ಲಮ್ಗಳಿಗೆ ಏನು ಸೊಲ್ಯೂಷನ್ ಅಂತ ನಾನು ನನ್ನ ಕೊಲೀಗ್ ಹಾಗೆ ತಮಗೆ ತಿಳಿಸ್ತಾ ಹೋಗ್ತಾಯಿದ್ವಿ. ಮೊದಲನೇದಾಗಿ ನನ್ನ ಕೊಲೀಗ್ ಅನ್ನಪೂರ್ಣ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತಾರೆ. ನೋಡಿ ವೀಕ್ಷಕರೇ, ಕಳೆದ ಸುಮಾರು 22 ವರ್ಷಗಳಿಂದ ಈ ಹಿಪ್ಪರಗಿ ಬ್ಯಾರೇಜ್ ಅನ್ನುವಂಥದ್ದು ಕೆಲಸವನ್ನು ಮಾಡ್ತಾ ಇದೆ. ಆವಾಗಲೇ ಸರ್ ಹೇಳ್ತಾ ಬಂದರು, ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣೆ ಅಂತ. ನಾವೆಲ್ಲರೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದಾದ್ರೂ ನದಿ ಹೆಸರು ಹೇಳ್ತೀವಿ ಅಂತಂದರೆ ಅದು ಕೃಷ್ಣೆ ಹಾಗೂ ಮಲಪ್ರಭಾ. ನಾವೆಲ್ಲರೂ ಕರ್ನಾಟಕದ ಜನತೆ ಕಾವೇರಿ ನದಿ ಬಗ್ಗೆ ಎಷ್ಟೊಂದು ಒಲವನ್ನು ತೋರಿಸ್ತೀವೋ ಅಷ್ಟೇ ಒಲವನ್ನು ನಮ್ಮ ಉತ್ತರ ಕರ್ನಾಟಕದ ಜನತೆ ಕೃಷ್ಣೆಗಾಗಿ ನಾವು ಹಾತೊರಿತೇವೆ. ಯಾಕಂದರೆ ನಾವು ಕುಡಿಯುವಂತಹ ನೀರು ಕೃಷ್ಣೆಯ ನೀರಾಗಿರೋದ್ರಿಂದ. ಏನಪ್ಪ ಅಂತಂದರೆ, ಕೃಷ್ಣೆ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂಥ ಹಿಪ್ಪರಗಿ ಡ್ಯಾಮ್ ಇದು 1976ರಲ್ಲಿ ಈ ಒಂದು ಅಮೆಂಡ್ಮೆಂಟ್ ಪಾಸ್ ಆಗುತ್ತೆ, ಇದನ್ನು ಕಟ್ಟಬೇಕು ಅನ್ನುವಂಥದ್ದು. 1996ರಲ್ಲಿ ಇದಕ್ಕೆ ಆದಂತಹ ಬಿಲ್ ಪಾಸ್ ಆಗಿ 2005ರಲ್ಲಿ ಈ ಒಂದು ಹಿಪ್ಪರಗಿ ಡ್ಯಾಮ್ ಉದ್ಘಾಟನೆಗೊಳ್ಳುತ್ತೆ. ಸತತವಾಗಿ ಏನಂತಂದರೆ, ಈ ಒಂದು ಹಿಪ್ಪರಗಿ ಡ್ಯಾಮಲ್ಲಿ ಕಳೆದ 22 ವರ್ಷಗಳಿಂದ ಈ ಹಿಪ್ಪರಗಿ ಡ್ಯಾಮ್ ಕೆಲಸವನ್ನು ಮಾಡ್ತಾ ಬಂದಿದ್ದು. ಈಗ ಸದ್ಯ ಏನಪ್ಪ ಅಂತಂದರೆ, ಹಿಪ್ಪರಗಿ ಡ್ಯಾಮ್ನ 22ನೇ ಗೇಟ್ನಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಇದಕ್ಕೆ ಕಾರಣೀಭೂತರು ಯಾರು ಅನ್ನುವುದನ್ನು ನಾವು ಈ ಸಮಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇದರಿಂದ ಅನೇಕ ಗ್ರಾಮಗಳು ಇವತ್ತೇನಾಗ್ತಾ ಇದ್ದಾವೆ ಅಂತಂದರೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಈ ಹಿಪ್ಪರಗಿ ಡ್ಯಾಮ್ ಎಲ್ಲಿ ಬರುತ್ತದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ತೆರೆದಿಡೋದಾದರೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯಲ್ಲಿ ಈ ಹಿಪ್ಪರಗಿ ಡ್ಯಾಮ್ ಇರುವಂಥದ್ದು. ಬನ್ನಿ ವೀಕ್ಷಕರೇ, ನಾವು ಈ ಮುಂದಿನದಾಗಿ ಯಾವೆಲ್ಲ ಮಾಹಿತಿಗಳು ಹಾಗೆ ಇದರಿಂದ ಜನರು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಎಂಬುದನ್ನು ನಿಮ್ಮ ಮುಂದೆ ನಾವು ತೋರಿಸ್ತಾ ಹೋಗ್ತೇವೆ. ಸರ್, ಈಗೇನಪ್ಪ ಅಂತಂದರೆ, ಈ ಒಂದು 22ನೇ ಗೇಟ್ ಏನಾಗಿದೆ ಡ್ಯಾಮೇಜ್ ಆಗಿರುವಂಥದ್ದು, ಇಲ್ಲಿ ಅಪಾರ ಪ್ರಮಾಣವಾದಂತಹ ನೀರು ಪೋಲಾಗ್ತಾ ಇದೆ. ಇದರಿಂದ ಮುಂದೆ ಏನೆಲ್ಲ ಸಮಸ್ಯೆಗಳನ್ನು ಜನರು ಅನುಭವಿಸ್ಬೇಕಾಗತ್ತೆ? ಅನ್ನಪೂರ್ಣ, ಇದು ಸಮಸ್ಯೆಗಳನ್ನೋದಕ್ಕಿಂತ ಮುಖ್ಯವಾಗಿ ಈ ಒಂದು ಹಿಪ್ಪರಗಿ ಬ್ಯಾರೇಜಿನ ನಿರ್ವಹಣೆ ಅಂದರೆ ಮೇಂಟೆನೆನ್ಸ್ ಕರೆಕ್ಟಾಗಿ ಆಗ್ತಾಯಿಲ್ಲ. ಯಾಕಂದರೆ 22 ಗೇಟ್ಗಳನ್ನ ಹೊಂದಿರುವಂಥ ಇದೊಂದು ಸ್ಮಾಲ್ ಇರಿಗೇಷನ್ ಅಂದರೆ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಡುವಂಥ ಈ ಒಂದು ಹಿಪ್ಪರಗಿ ಬ್ರಿಡ್ಜ್. ಇದರಿಂದ ಮುಖ್ಯ ಉಪಯೋಗನೇ ಏನಂದರೆ, ಬೇಸಿಗೆ ಕಾಲದಲ್ಲಿ ಜಮಖಂಡಿ ತಾಲೂಕಿನ ಜಮಖಂಡಿ ಹಾಗೂ ತೇರದಾಳ ಮತಕ್ಷೇತ್ರದಲ್ಲಿ ಬರುವಂಥ ಮುಖ್ಯವಾದ ಪಟ್ಟಣಗಳು ಯಾವುದಾದ್ರೆ ತೇರದಾಳ ಆಗಿರ್ಬೋದು, ಆಮೇಲೆ ಇದು ಕಾಟನ್ ಸಿಟಿ ಅಂತಂದರೆ ರಬಕವಿ ಬನಟ್ಟಿ ನಗರಸಭೆಗೆ, ಜಮಖಂಡಿಗೆ, ಮಹಾಲಿಂಗಪುರ ನಗರಕ್ಕೆ, ಇಷ್ಟೂ ನಗರಗಳಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸೋದೇ ಈ ಹಿಪ್ಪರಗಿ ಬ್ಯಾರೇಜ್ನಿಂದ. ಇವಾಗ ಈ ಏನು 22ನೇ ಗೇಟು ಮುರಿದು ಬಿದ್ದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಇದರಿಂದ ಸಮಸ್ಯೆ ಏನಾಗುತ್ತೆ ಅಂದರೆ, ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಒಂದು ಹಾಹಾಕಾರ ಒದಗಬಹುದಂತ ಇದಾಗುತ್ತೆ. ನೆಕ್ಸ್ಟು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಜನಕ್ಕೆ ನೀರಾತು, ಜಾನುವಾರುಗಳು ಸಹ ಅಲ್ಲಿ ಇನ್ನೊಂದು ಮೇಶ್ವಾಡಿಗೆ ಡ್ಯಾಮ್ ಇದೆ, ಮತ್ತೊಂದಷ್ಟಿದೆ. ಇವೆಲ್ಲವೂ ಮೇನಾಗಿ ಡಿಪೆಂಡ್ ಆಗಿರೋದೇ ಈ ಹಿಪ್ಪರಗಿ ಬ್ಯಾರೇಜ್. ಈ ಹಿಪ್ಪರಗಿ ಬ್ಯಾರೇಜಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಉದ್ದೇಶನೇ ಏನಂದರೆ, ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ನೀರು, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲೆ ಒಂದಷ್ಟು ನೀರಾವರಿಗಳಿಗೆ ಈ ಹಿಪ್ಪರಗಿ ಬ್ಯಾರೇಜಿನ ನೀರು ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಇವಾಗ ಮೇಂಟೆನೆನ್ಸ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಈ ನೀರು ಸಾಕಷ್ಟು ಪ್ರಮಾಣ 2 ದಿನ ಆಯಿತು ಗೇಟ್ ಮುರಿದು ಬಿದ್ದು ನೀರು ಹರಿದು ಹೋಗ್ತಾನೇ ಇದೆ. ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಭೇಟಿ ನೀಡಿ, ಜಿಲ್ಲಾಧಿಕಾರಿಗಳ ಜೊತೆನೇ ಭೇಟಿ ನೀಡಿ ಈ ಒಂದು ಕ್ರಸ್ಟರ್ನ, ಏನು ಮುರಿದು ಬಿದ್ದಂಥ ಕ್ರಸ್ಟರ್ನ ಶೀಘ್ರವಾಗಿ ಅಳವಡಿಸಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಯಾಕಂದರೆ 2 ದಿನ ಆದರೂ ಸಹ ಅಧಿಕಾರಿಗಳು ಈತ ಕಡೆ ಬಂದು ಆ ಒಂದು ಆಗಿರುವಂಥ ಸಮಸ್ಯೆಯನ್ನು ಆದಷ್ಟು ಬೇಗ ಕೂಡಲೇ ಪರಿಹರಿಸಿ ಆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಇದು ಒಂದು. ಇನ್ನು
ಇನ್ನೊಂದಷ್ಟು ನಾವು ಮಾಹಿತಿ ಹೇಳ್ಬೇಕಂದ್ರೆ ಹಿಪ್ಪರಗಿ ಬ್ಯಾರೇಜ್ ವಿಚಾರದಲ್ಲಿ, ಈ ಹಿಪ್ಪರಗಿ ಬ್ಯಾರೇಜ್ ಕಟ್ಟಬೇಕಾದ್ರೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡವರೇ ನಮ್ಮ ರೈತರು. ಸುಮಾರು 1500ರಿಂದ 600 ಎಕರೆವರೆಗೂ ಜಮೀನುಗಳನ್ನ ಕಳೆದುಕೊಂಡು ಒಂದು ಹಿಪ್ಪರಗಿ ಬ್ಯಾರೇಜನ್ನು ನಿರ್ಮಾಣ ಮಾಡಿದ್ದಾರೆ. ಇವಾಗ ಆ ರೈತರು ಅಕ್ಕಪಕ್ಕದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಏನು ಕಬ್ಬು ಬೆಳಿಬೋದು, ಅಥವಾ ಸಣ್ಣ ಪುಟ್ಟ ಇನ್ನಷ್ಟು ಅರಿಶಿನ, ಆಮೇಲೆ ಮೆಕ್ಕೆಜೋಳ ಅದು ಇದು ಬೆಳೀತಿರ್ತಾರೆ. ಬೇಸಿಗೆಯಲ್ಲಿ ಒಂದು ಬೆಳೆನ ತೆಗೆಯೋದಕ್ಕೆ ಇದು ಸಾಕಷ್ಟು ಅನುಕೂಲವಾಗುವಂಥ ಬ್ಯಾರೇಜು. ಇವಾಗ ಏನಾಗ್ಬಿಡುತ್ತೆ, ಆಲ್ರೆಡಿ ಮಳೆಗಾಲ ನಿಂತು ಹೋಗಿದೆ, ಚಳಿಗಾಲನೂ ಇನ್ನೇನು ಮುಗಿಯೋಕ್ಕೆ ಬಂತು, ಇನ್ನು ಮಳೆ ಆಗಲ್ಲ. ಇನ್ನು ನೆಕ್ಸ್ಟ್ ಮಳೆ ಅಂದರೆ ನಮಗೆ ಜೂನಲ್ಲಿ ಮಳೆ. ಇವಾಗ ನಾವು 2026 ಬಿಗಿನಿಂಗಲ್ಲಿದ್ದೀವಿ, ಅಂದರೆ ಇನ್ನು ನಾವು ಅರ್ಧ ವರ್ಷ, ಹಾಫ್ ಇಯರ್ ನಾವು ನೀರನ್ನು ಸಂಗ್ರಹಣೆ ಮಾಡಬೇಕು. ಇದು ಮುಖ್ಯವಾಗಿ ಎಲ್ಲ ಹೇಳಿದ್ನಲ್ಲ ಆವಾಗಲೇ, ರಬಕವಿ, ಬನಟ್ಟಿ, ಮಹಾನಗರ, ತೇರದಾಳ, ಜಮಖಂಡಿ, ಮಹಲಿಂಗಪುರ ಈ ಪಟ್ಟಣಗಳಿಗೆ ಕುಡಿಯುವ ನೀರಿನ ಮುಖ್ಯ ಆಧಾರನೇ ಈ ಹಿಪ್ಪರಗಿ ಬ್ಯಾರೇಜು. ಇಷ್ಟೆಲ್ಲ ಸಮಸ್ಯೆಗಳು ಆಗಬಾರ್ದು ಅಂದರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮುರಿದೋಗಿರುವಂಥ ಕ್ಲಸ್ಟರ್ನ ಆದಷ್ಟು ಬೇಗ ಶೀಘ್ರವಾಗಿ ಅಳವಡಿಸಿ ನೀರನ್ನು ಇಟ್ಕೊಳ್ಳೇಬೇಕು. ಸರ್, ಅಚ್ಚರಿಯಾದಂತಹ ಸಂಗತಿ ಏನಪ್ಪ ಅಂತಂದರೆ, ಮೊನ್ನೆ ನಮ್ಮ ಬೆಳಗಾವದಲ್ಲಿ ಏನಂತಂದರೆ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತು. ಆ ಸಂದರ್ಭದಲ್ಲಿ ಕೃಷ್ಣಾ ನದಿಯ ನೀರಿನ ಬಳಕೆಯ ಬಗ್ಗೆ ಸರ್ಕಾರ ಬಹಳಷ್ಟು ಮಾತನಾಡಿ ಶಬಾಷ್ಕಿರಿಯನ್ನು ಪಡ್ಕೊಳ್ತು. ಏನಪ್ಪ ಅಂತಂದರೆ, ನಮ್ಮದೇ ಅಸ್ಮಿತೆ ಅನ್ನುವಂಥ ಹಾಗೂ ಕೃಷ್ಣೆಗೆ ಮಕ್ಕಳ ಬಗೆಗಿನ ಒಂದೇನಂತ ಧೋರಣೆಯನ್ನು ತೋರ್ತಲ್ಲಿ. ಏನಂತಂದರೆ, ಕೃಷ್ಣೆ ನೀರನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ದೇವೆ, ಕೃಷ್ಣೆಗೆ ಏನೆಲ್ಲ ಸರ್ಕಾರದ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಸರ್ಕಾರ ಬಹಳಷ್ಟು ಏನಂತಂದರೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಯಿತು. ಆದರೆ ಇವತ್ತು ನಿನ್ನೆನೇ ನಮ್ಮ DCM ಅವರಾಗಿರ್ಬೋದು, ಹಾಗೇನೇ ನಮ್ಮ CM ಅವರು ಹಾವೇರಿಗೆ ಬಂದು ಹೋದರು. ಅಲ್ಲಿನ ಒಂದಷ್ಟು ಸಮಸ್ಯೆಗಳನ್ನು ಆಲಿಸಿದ್ರು. ಹಾಗೇನೆ ಇವತ್ತಿನ ನಮ್ಮ ಸರ್ಕಾರದ CM ಅವರು ಏನಂತಂದರೆ ಅತಿ ಹೆಚ್ಚು ಅವಧಿಗೆ CM ಆಗಿದ್ದೀನಿ ಅನ್ನುವಂಥ ಗುಂಗಲ್ಲೇ ಇದ್ದಾರೆ ವಿನಃ ಸರ್ಕಾರಕ್ಕಾಗಲಿ ಅಥವಾ CMಗಳಿಗಾಗಲಿ ಅಥವಾ ಏನಂತಂದರೆ DCM ಅವ್ರಿಗಾಗಲಿ ಜನರ ಸಮಸ್ಯೆಗಳನ್ನು ಆಲಿಸಬೇಕನ್ನುವಂತಹ ಯಾವುದೇ ಒಂದು ಏನಂತಂದರೆ ಮನಸ್ಥಿತಿಯಲ್ಲಿ ಅವರಿಲ್ಲ. ಅವ್ರದ್ದೇ ಆದಂತಹ ಕುರ್ಚಿ ಕಾದಾಟವಾಗಿರಬಹುದು, ಅವರು ಹೆಚ್ಚಾಗಿ CM ಅವಧಿಯನ್ನು ಪೂರೈಸಿದ್ದೀನಿ ಅನ್ನುವಂಥ ಗುಂಗಲ್ಲಾಗಿರಬಹುದು, ಇನ್ನೊಂದು ಏನಂತಂದರೆ DCM ಅವರು ನಾನು CM ಆಗಬೇಕು ಅನ್ನುವಂಥ ಹಠ ಆಗಿರ್ಬೋದು. ಈ ಗುಂಗಲ್ಲಿನೇ ಇವತ್ತು ಸರ್ಕಾರ ತಗೊಂಡು ಹೋಗ್ತಾ ಇದ್ದಾರೆ ವಿನಃ ಇವತ್ತು ನಮ್ಮ ಈ ಕೃಷ್ಣಾ ನದಿಯಿಂದ ಈ ಹಿಪ್ಪರಗಿ ಡ್ಯಾಮ್ನ ಮೂಲಕವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಮುಂದೆ ನಾವು ಏನು ಬೇಸಿಗೆ ದಿನಗಳಲ್ಲಿ ನಮ್ಮ ಒಂದು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಧೋರಣೆ ತಲೆದೂಗುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಲಿಲ್ಲ. ಹಾಗೇನೂ ಈ ಒಂದು ಯೋಜನೆಗೆ ಬಂದು ಸ್ವಲ್ಪ ಮಟ್ಟಿನ ತಮ್ಮ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟಿದ್ದರೆ ಇವತ್ತಿನ ಜನರ ಆಕ್ರೋಶಕ್ಕೆ ಅವ್ರು ಏನಾಗ್ತಾ ಇರಲಿಲ್ಲ, ಒಳಗಾಗ್ತಿರ್ಲಿಲ್ಲ ಸರ್. ಆ ಒಂದು ಕೆಲಸವನ್ನು ನಿನ್ನೆ ಬಂದು ನೋಡಿ ಹೋಗಿದ್ರೆ ಜನರು ಏನಂತಂದರೆ ಅವರಿಗೂ ಒಂದಿಷ್ಟು ಏನಂತಂದರೆ ಇದ್ರ ಬಗ್ಗೆ ಕಾಳಜಿ ಇದೆ ಅನ್ನುವಂಥ ಮನೋಭಾವನೆ ಕೂಡ ಬರ್ತಿತ್ತು. ನಿನ್ನೆ ಅಷ್ಟೇ ನಮಗೆ ರೈತರ ಅನ್ನದಾತರ ಒಂದು ಮಾತನ್ನು ಹೇಳಿದ್ರು ಸರ್. ಇವತ್ತಿನ ಬೆಳಗಿನ ಒಂದು ಇದರಲ್ಲಿ ಏನಂತಂದರೆ ನಾಳೆವರೆಗೂ ಏನಂತಂದರೆ ಸರ್ಕಾರಕ್ಕೆ ನಾವೇನು ಒಂದು ಗಡುವನ್ನು ಕೊಡ್ತೀವಿ, ಆ ಗಡುವಿನೊಳಗಾಗಿ ಈ ನೀರನ್ನು ಹಿಡಿದಿಡುವಂತಹ ಪ್ರಮಾಣವನ್ನು ಅವರು ಮಾಡಿದರೆ ನಾವು ಯಾವುದೇ ರೀತಿಯಾದಂತಹ ಮುಂದೆ ಏನಂತ ಸ್ಟೆಪ್ಗಳನ್ನು ಹೆಜ್ಜೆಗಳನ್ನು ಇಡುವುದಿಲ್ಲ. ಅಕಸ್ಮಾತಾಗಿ ಇದೇ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಹೋದರೆ, ನಮ್ಮ ಜನಗಳಿಗೆ ಸಮಸ್ಯೆ ಆಗ್ತಾ ಹೋದರೆ ನಾವು ನಾಳೆ ಹೈವೇನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಇವತ್ತು ಅನ್ನದಾತರು ಏನು ಮಾಡಿದ್ದಾರೆ ಅಂತಂದರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಕುರಿತು ನಾವೇನು ಮಾಡಬೇಕು, ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಡಬೇಕು. ಹಾಗೇನೆ ಈ ಭಾಗದ ಜನರ ಬಗ್ಗೆ ಬಹಳಷ್ಟು ಏನಂತಂದರೆ ಮುತುವರ್ಜಿನ ವಹಿಸಬೇಕಾಗಿರೋದು ಸರ್ಕಾರ ಸರ್. ಅನ್ನಪೂರ್ಣ, ನೀವು ಹೇಳಿದ್ರಿ ಇವಾಗ ಕೃಷ್ಣೇನ ಚಳಿಗಾಲದ ಅಧಿವೇಶನ ಹಾಡು ಉಳಿದ್ರು, ಒಂದು ಶಬಾಷ್ಗಿರಿ ತಗೊಂಡ್ರು ಅಂತೆಲ್ಲ ಹೇಳಿದ್ರಿ. ನಾವು ಕೂಡ ನಮ್ಮ ಅಧಿವೇಶನ ನಡೆಯೋ ಟೈಮಲ್ಲಿ ಸಾಕಷ್ಟು ಒಂದು ಸಂದರ್ಶನಗಳು ಮಾಡಿದ್ವಿ. ಆ ಒಂದು ಸಂದರ್ಶನದ ಟೈಮಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆಗಳಲ್ಲಿ ಕೃಷ್ಣಾ ನದಿ ಏನು ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆ, ಅದನ್ನು ಸಾಕಷ್ಟು ಬಿಲ್ಗಳನ್ನು ಇನ್ನೂ ಸಹ ಗೌರ್ಮೆಂಟ್ ಪೆಂಡಿಂಗ್ ಇಟ್ಕೊಂಡಿದೆ. ನಾನು ಈ ಹಿಂದೆನೂ ಹೇಳಿದ್ದೆ, 3ನೇ ಹಂತದ ಒಂದು ಏನು ಫಲಾನುಭವಿಗಳಿಗೆ ಸಾಕಷ್ಟು ಅನ್ಯಾಯವಾಗಿದೆ, ಒಂದು ಪಾರ್ಟು. ಇನ್ನೊಂದು ನಿನ್ನೆ ಬಂದರು, ಏನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ಬರು ಬಂದರು ಹಾವೇರಿಗೆ. ಅವರೇನು ರೈತರ ಸಮಸ್ಯೆನ ಅಥವಾ ಏನಾದರೂ ಒಂದು ಆಲ್ಸಕ್ಕೆ ಬಂದಿದ್ದಾರೆ? ಇಲ್ಲ, ಅಲ್ಲೊಂದು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ, ಅದು ಬೊಮ್ಮಾಯಿ ಅವ್ರ ಕ್ಷೇತ್ರ, ಅಲ್ಲೊಂದು ಯಾವುದೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಗೌರ್ಮೆಂಟಿಂದ ಕಟ್ಸಿದ್ರು, ಅದ್ರ ಉದ್ಘಾಟನೆಗೆ ಬಂದರು.
ರಿಬನ್ ಕಟ್ ಮಾಡಿದ್ರು ಹೋದರು. ಅವ್ರಿಗೆ ನಿಜವಾಗ್ಲೂ ಸಮಸ್ಯೆಗಳ ಬಗ್ಗೆ ಇದರಲ್ಲಿ ಇನ್ನೊಂದು ಬೇಸರದ ಸಂಗತಿ ಹೇಳ್ತೀನಿ ನಿಮಗೆ. ಉಪಮುಖ್ಯಮಂತ್ರಿ ಅನ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರೇನೇ ನೀರಾವರಿ ಸಚಿವರು. ಎಸ್. ನೀರಾವರಿ ಇಲಾಖೆ ಕೂಡ ಅವರ ಕಂಟ್ರೋಲಲ್ಲೇ ಇದೆ. ಆಮೇಲೆ ಬೋಸರಾಜ್ ಸಣ್ಣ ನೀರಾವರಿ, ಇದು ಹಿಪ್ಪರಗಿ ಬೇರೆ ಸಣ್ಣ ನೀರಾವರಿಗೆ ಬರುತ್ತೋ ದೊಡ್ಡ ನೀರಾವರಿಗೆ ಬರುತ್ತೋ ಅದು ಅವ್ರ ಲೆಕ್ಕಕ್ಕೆ ಬಿಟ್ಟಿದ್ದು. ಆದರೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಸ್ಮಾಲ್ ಇರಿಗೇಷನ್ನು. ಭಾರಿ ನೀರಾವರಿ ಸಚಿವರು ಅಂದರೆ ಡಿ ಕೆ ಶಿವಕುಮಾರ್. ಇವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ಸಾಕಷ್ಟು ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ಇವರಿಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಸಮಸ್ಯೆನ ಬಗೆಹರಿಸೋಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ. ಇದು ಉತ್ತರ ಕರ್ನಾಟಕದ ದುರ್ದೈವ. ಆಮೇಲೆ ನೀವು ಹೇಳಿದ್ರಿ ರೈತರಿಗೆ ಗಡುವು ಕೊಟ್ಟರು. ಉತ್ತರ ಕರ್ನಾಟಕದಲ್ಲಿ ಏನೇ ಒಂದು ಪಡಿಬೇಕಾದರೂ ಅದನ್ನು ಪ್ರತಿಭಟನೆ ಮುಖಾಂತರನೇ ಪಡಿಬೇಕು ಅನ್ನೋದು ಒಂಥರ ಕಾನೂನು ಆಗಿಬಿಟ್ಟಿದೆ. ಯಾವುದೂ ಸಡನ್ನಾಗಿ ಏನೋ ಒಂದು ಸಮಸ್ಯೆ ಆದರೆ ಯಾರೂ ಬಂದು ಅದಕ್ಕೆ ಸ್ಪಂದಿಸೋದೇ ಇಲ್ಲ. ಅದನ್ನು ರೈತರು ಆಗಲಿ ಉತ್ತರ ಕರ್ನಾಟಕದ ಜನತೆ ಆಗಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿ ರಂಪಾರಾಗಾಟ ಮಾಡಿದ ಮೇಲೇ ಸರ್ಕಾರ ಕಣ್ತೆಗೆಯುತ್ತೆ. ಅಲ್ಲಿವರೆಗೂ ಸರ್ಕಾರಕ್ಕೆ ಒಂಥರ ಜಾಣ ಕುರುಡು, ಕಿವಿ ಕೇಳಿದ್ರು ಕೇಳದೇ ಇರೋ ಥರ ಇರ್ತಾರೆ. ಯಾವಾಗ ಸ್ವಲ್ಪ ಬಿಸಿ ಮುಟ್ಟಿಸ್ತಾರೋ ಹೈವೇಗಳನ್ನ ತಡೆದಾಗಲಿ ಇನ್ನೊಂದು ಮತ್ತೊಂದು ಏನು ಮಾಡ್ತಾರೋ ಅವಾಗ ಆರ್ಥಿಕವಾಗಿ ಏನೊಂದು ಚೂರು ಹೊಡೆತ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ಕಾರಕ್ಕೆ. ಆವಾಗ ಮಾತ್ರ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ. ಇನ್ನು ಈ ಹಿಪ್ಪರಗಿ ಬ್ಯಾರೇಜು ವಿಚಾರದಲ್ಲಿ ಸ್ಥಳೀಯರೇ ಜಾಣಕುರುಡರಾಗಿದ್ದಾರೆ. ಸ್ಥಳೀಯರೇ ಯಾಕಂದರೆ ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರು ಅರವಿಂದ್ ತಿಮ್ಮಾಪುರ ಅವರು ಹೋಗಿ ಬಂದ ಮೇಲೆ ಡಿ ಸಿ ಜೊತೆಯಲ್ಲಿ ಏನು ಮಾಡ್ತಾಯಿದ್ದೀರಾ ನೀವು, ಇನ್ನೂ ಯಾಕೆ ಸಮಸ್ಯೆ ಬಗೆಹರಿದಿಲ್ಲ ಅಂತ ಅವರು ಕೇಳಬೇಕು, ಡಿ ಸಿ ಅವ್ರನ್ನ ಪ್ರಶ್ನೆ ಮಾಡಬೇಕು. ಇನ್ನು ಬಿಟ್ಟರೆ ಉತ್ತರ ಕರ್ನಾಟಕದ ಸಾಕಷ್ಟು ಲೀಡರ್ಗಳು ಅಲ್ಲಿ ಹೋಗಿ ಯಾರೊಬ್ಬರೂ ಏನಾಗಿದೆ, ಸಮಸ್ಯೆ ಏನಾಗಿದೆ, ಇದಕ್ಕೆ ಜಿಲ್ಲಾಡಳಿತ ಏನು ಕ್ರಮ ತಗೊಂಡಿದೆ ಅನ್ನೋದನ್ನು ಯಾವ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರುಗಳು ಹೇಳ್ತೀನಿ ನಾನು. ಇವಾಗ ಇದು ಹಿಪ್ಪರಗಿ ಬ್ಯಾರೇಜ್ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲೂಕು ಬಾಗಲಕೋಟೆ, ಪಕ್ಕದಲ್ಲೇ ಬೆಳಗಾವಿ ಜಿಲ್ಲೆ. ಸಾಕಷ್ಟು ಒಂದು ಪಿ ಡಬ್ಲ್ಯೂ ಡಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಹೋಗಿಲ್ಲ. ಅದರ ಪಕ್ಕದಲ್ಲಿ ಭಾರಿ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಅಲ್ಲಿ ಬಂದಿಲ್ಲ. ಯಾಕೆ? ಇವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಇವ್ರಿಗೆ ಚಿಂತನೆಯೇ ಇಲ್ಲ. ಇವ್ರಿಗೇನು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾವು ಸೇಫ್ ಇರ್ತೀವ ಇಲ್ವಾ, ಏನು ನಮ್ಮ ಕುರ್ಚಿ ಅಳಗಾಡುತ್ತಾ, ಇದೊಂದೇ ಇವ್ರ ತಲೆಯಲ್ಲಿರುತ್ತೆ ವಿನಃ ಇಲ್ಲೊಂದು ಸಮಸ್ಯೆ ಆಗಿದೆ, ಇಷ್ಟೆಲ್ಲ ನೀರು ಹರಿದು ಹೋಯ್ತು ಅಂದರೆ ಹೋದ ನೀರು ಮತ್ತೆ ಸಿಗಲ್ಲ, ನಮ್ಮ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಕುಡಿಯೋ ನೀರಿನ ಸಮಸ್ಯೆಗಳಾಗುತ್ತೆ, ಇದನ್ನು ನಾವು ಮುಂಜಾಗ್ರತೆ ವಹಿಸಬೇಕು ಅನ್ನೋ ಒಂದು ಕಾಳಜಿ ಜನಪ್ರತಿನಿಧಿಗಳಿಗೆ ಒಂದು ಚೂರನೂ ಇಲ್ಲ. ಇದು ಪ್ರತಿಯೊಂದು ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಲ್ಲೂ ಇದೇ ನಡೀತಾ ಇರೋದು. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಆಗ್ತಾ ಇರೋದು. ಇವರು ಕೆ ಡಿ ಪಿ ಸಭೆಗಳಲ್ಲಿ ನೋಡಿದ್ರಲ್ಲ, ಮೊನ್ನೆ ಕಲಬುರಗಿ ಕೆ ಡಿ ಪಿ ಸಭೆಯಲ್ಲಿ ಕಾಂಗ್ರೆಸ್ಸು ಹಾಗೂ ಬಿ ಜೆ ಪಿ ಎಮ್ ಎಲ್ ಎಗಳು ಕೈ ಮಿಲಾಯಿಸಿದ್ರು. ಏನಕ್ಕೆ? ಯಾವುದ್ಯಾವುದೋ ಸಣ್ಣ ಪುಟ್ಟ ವಿಷಯಗಳಿಗೆ ಅಲ್ರಿ, ದೊಡ್ಡ ಸಮಸ್ಯೆಗಳು ಹಾಕಿ ಕೂತ್ಕೊಂಡಿವೆ, ಅವ್ರ ಬಗ್ಗೆ ಕೈ ಮಿಲಾಯಿಸ್ರಿ, ಮಾತಾಡ್ರಿ, ಆವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟರೆ ಈ ಥರ ನೀವು ಬೀದಿ ಜಗಳ ಕೋಳಿ ಜಗಳ ಮಾಡ್ಕೊಂಡು ಓಡಾಡಿದ್ರೆ ನೆಕ್ಸ್ಟು ಉತ್ತರ ಕರ್ನಾಟಕದ ಜನ ಎಚ್ಚೆತ್ಕೊಂಡ್ರೆ ಒಂದೀಟು ನಮ್ಮ ಯುವಕರು ನಮ್ಮ ಜನಗಳ ಪ್ರಜ್ಞಾವಂತರಾದರೆ ಈ ಗೋಸುಂಬಿ ರಾಜಕಾರಣಿಗಳು ನೀವು ಮನೆಗೆ ಕಳಿಸೋದು ತುಂಬ ದಿನ ಇಲ್ಲ. ಆದ್ದರಿಂದ ನಾವು ನಮ್ಮ ವಾಹಿನಿ ಮುಖಾಂತರ ಆಗ್ರಹ ಮಾಡೋದೇನೆಂದರೆ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣೆ, ಇದು ಇವಾಗ ಹಿಪ್ಪರಗಿ ಬ್ಯಾರೇಜು ಏನಿದೆಯಲ್ಲ, ಇದರಿಂದ ಸಾಕಷ್ಟು ಒಂದು 2-3 ತಾಲೂಕುಗಳಿಗೆ ಕುಡಿಯೋ ನೀರಿನ ಒಂದು ಸೌಲಭ್ಯ ಇದೆ. ಇದು ಸಣ್ಣ ನೀರಾವರಿ ಇಲಾಖೆಗೆ ಒಳಪಡುತ್ತೋ ಅಥವಾ ಭಾರಿ ನೀರಾವರಿ ಇಲಾಖೆಗೆ ಒಳಪಡುತ್ತೋ, ಸಂಬಂಧಪಟ್ಟ ಸಚಿವರು ಆದಷ್ಟು ಬೇಗ ಕ್ರಮ ತಗೊಂಡು ನೀರನ್ನು ಉಳಿಸ್ರಿ. ಬರೀ ಪಬ್ಲಿಸಿಟಿಗೋಸ್ಕರ ಸೇವ್ ವಾಟರ್ ಸೇವ್ ಇದು ಅಂತ ಹಾಕೋದು ಬೇಡ, ಅದನ್ನು ನಿಜವಾಗ್ಲೂ ಉಳಿಸ್ರಿ. ಯಾಕಂದರೆ ಇವಾಗ ಚಳಿಗಾಲ, ಇವಾಗ ನೀರು ನದಿಗೆ ಹರಿದು ಹೋದ್ಬಿಟ್ರೆ ಏನು ಉಪಯೋಗ ಆಗಲ್ಲ. ಅದು ನೀರು ನಿಜವಾಗ್ಲೂ ಉಪಯೋಗ ಆಗೋದು ಬೇಸಿಗೆ ಟೈಮಲ್ಲಿ. ಅದಕ್ಕೋಸ್ಕರ ನೀರನ್ನು ಹಿಡಿಯುವಂಥ ಕೆಲಸವನ್ನು
ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸ್ರಿ. ಇಲ್ಲಿವರೆಗೂ ನಾವು ಹಿಪ್ಪರಗಿ ಡ್ಯಾಮ್ನ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಈ ಒಂದು ಸಮಸ್ಯೆಯನ್ನು ಸರ್ಕಾರ ಆದಷ್ಟು ಬೇಗನೆ ಆಲಿಸಿ ಈ ಭಾಗದ ಜನರಿಗೆ ಅಲ್ಲಿನ ಏನು ತೊಂದರೆ ಆಗಿದೆ ಅದನ್ನು ಆಲಿಸಿ ಆ ಭಾಗದ ಜನರಿಗೆ ಅದರಿಂದ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸರ್ಕಾರದ ಸಾಕಷ್ಟು ಒಂದು ಸಮರ್ಪಕವಾದಂತಹ ಪರಿಹಾರನ ಒದಗಿಸಿ ಆ ಬ್ಯಾರೇಜ್ನಲ್ಲಿ ಏನೆಲ್ಲ ತೊಂದರೆ ಆಗಿದೆಯೋ ಅದನ್ನು ಸಮರ್ಪಕವಾಗಿ ಸರಿಪಡಿಸಿ ಅನ್ನುವಂತಹ ಒಂದು ವಿನಂತಿಯನ್ನು ನಾವು ಈ ಮೂಲಕ ವಾಹಿನಿಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್ ರಾಮದುರ್ಗ.